ನಾಡಿನಾಡುವ ದೇವರು ಎಂದು ಪ್ರಸಿದ್ಧರಾದ ಕರ್ನಾಟಕ ರತ್ನ ಪದ್ಮಭೂಷಣ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಯವರ 7ನೇ ಪುಣ್ಯ ಸಂಸ್ಮರಣೋತ್ಸವ. ನಾಡಿನಾಡುವ ದೇವರು ಎಂದೇ ಪ್ರಸಿದ್ಧರಾದ ಕರ್ನಾಟಕ ರತ್ನ ಪದ್ಮಭೂಷಣ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಯವರ 7ನೇ ಪುಣ್ಯ ಸಂಸ್ಮರಣೋತ್ಸವದ ಅಂಗವಾಗಿ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಾರುಕಟ್ಟೆಗೆ ಆಗಮಿಸುವ ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲವಳ್ಳಿ ಎನ್ ರಮೇಶ್ ಅವರು ಅಭಿಮಾನಿಗಳ ಬಳಗದ ವತಿಯಿಂದ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕ ಕಣಚಿನಹಳ್ಳಿ ಕೆವಿ ಸುರೇಶ್ ಅವರು ಚಾಲನೆ ನೀಡಿ ಮಾತನಾಡಿದರು. ಶಿವಕುಮಾರ ಮಹಾಶಿವಯೋಗಿ ಅವರು ಸಾವಿರಾರು ಜನರಿಗೆ ಅನ್ನ ನೀಡಿದ ಮಹಾನರು. ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಸಮಾಜದ ದಾರಿದೀಪವಾದವರು. ಅವರನ್ನ ಪ್ರತಿ ಕ್ಷಣದಲ್ಲೂ ಸ್ಮರಿಸಬೇಕಾದ ಅಗತ್ಯವಿದೆ. ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಅವರ ಸರಳತೆ ನಮ್ಮೆಲ್ಲರಿಗೂ ಮಾದರಿಯಾಗಬೇಕು. ಇಂದಿನ ಯುವ ಪೀಳಿಗೆ ಶಿವಕುಮಾರ ಸ್ವಾಮೀಜಿಯವರ ಜೀವನದ ಚರಿತ್ರೆಯನ್ನ ತಿಳಿದು ಅವರ ಮಾರ್ಗದರ್ಶನದಲ್ಲಿ ಜೀವನ ನಡೆಸಬೇಕು ಎಂದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ 4 ಚಿಕ್ಕಬಳ್ಳಾಪುರ. ಇವತ್ತಿನ ದಿನ ಏನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯತಿಥಿ ಪ್ರಯುಕ್ತ ಇದು ಮಾಡ್ತಾ ಇದ್ದೀರಿ ಅನ್ನದಾನ ಸಂತರ್ಪಣೆ ಹೇಳಿ ಅದ್ರ ಬಗ್ಗೆ. ನಡೆದಾಡುವ ದೇವರು ಅಂದರೆ ಹೇಳಲಾಗದು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳನ್ನ. ಯಾಕೆ ಅಂದರೆ ಸುಮಾರು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಬಡ ಮಕ್ಕಳಿಗೆ ಅನ್ನದಾನ, ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಯಾರನ್ನ ಇದ್ದಾರೆ ಅಂದರೆ ಅದಕ್ಕೆ ಶಿವಕುಮಾರ ಸ್ವಾಮಿಗಳು ಅಂತೇಳಿ ಹೆಸರುವಾಸಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಮಾನವ ರೂಪದ ದೇವರು ಅಂತೇಳಂದರೆ ನಮ್ಮ ಶಿವಕುಮಾರ ಸ್ವಾಮಿಗಳು. ಅವರು 7ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ನಮ್ಮ ಯಲವಳ್ಳಿ ರಮೇಶ್ ಅಣ್ಣವರು ಅವರ ಪ್ರಯುಕ್ತ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ಅವರಿಗೆ, ರಮೇಶ್ ಅಣ್ಣವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶಿವಕುಮಾರ ಸ್ವಾಮಿಗಳ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಇಲ್ಲಿ ಅನ್ನದಾನಕ್ಕೆ ಬೇಡಿಕೆ ಅಂತೇಳಿ ಅಂದರೆ ಸುಮಾರು 1.5 ವರ್ಷದಿಂದ ಸತತವಾಗಿ ಯಲವಳ್ಳಿ ರಮೇಶ್ ಅಣ್ಣವರು ಸತತವಾಗಿ ಶನಿವಾರ, ಬುಧವಾರ 2 ದಿನ ಅನ್ನದಾನ ಮಾಡ್ತಾ ಇದ್ದಾರೆ. ಈ ಅನ್ನದಾನ ಮಹಾದಾನ ಅಂತ ಏನಿದೆ ಇದು ಭಾಳ ಅರ್ಥಪೂರ್ಣವಾಗಿದೆ. ಎಷ್ಟೋ ಸಾರಿ ನಮ್ಮ ಹತ್ರ ಅನ್ನ ಇದ್ದರೂ ಊಟ ಸಿಗಲ್ಲ. ಎಷ್ಟೋ ಸಾರಿ ನಾವು ಒಂದು ಕಡೆ ಎಲ್ಲ ಹೋಗ್ತಾ ಇರ್ತೀವಿ, ಒಂದು ಪುಣ್ಯ ಸ್ಥಳಕ್ಕೆ ಎಲ್ಲ ದಾರಿಯಲ್ಲಿ ಎಲ್ಲಿ ಅನ್ನ ಸಿಗ್ತೈತೆ, ದುಡ್ಡು ಇರುತ್ತೈತೆ, 50,000 10,000 ಎಷ್ಟೇ ಇರುತ್ತೆ, ಆದರೆ ಅನ್ನ ಸಿಗಲ್ಲ. ಅದಕ್ಕೆ ಅನ್ನದಾನ ಮಹಾದಾನ. ಇಲ್ಲಿ ಕೂಲಿ ಕಾರ್ಮಿಕರು ಒಂದು ಟಿಫನ್ ಮಾಡಬೇಕು, ಊಟ ಮಾಡಬೇಕು ಅಂತ ಹೇಳಂದರೆ ಇವತ್ತು 100 ರೂಪಾಯಿ ಕೊಡ್ತಿದ್ದು ಸಿಗಲ್ಲ. ಇಲ್ಲಿ ಮೂಟೆ ಹೊತ್ತು ಇಲ್ಲಿ 100 ರೂಪಾಯಿ ಖರ್ಚು ಮಾಡೋದಕ್ಕೆ ನಮ್ಮ ಹಮಾಲರಿಗಾಗಲಿ, ನಮ್ಮ ವರ್ತಕರಿಗಾಗಲಿ ಆಗಲ್ಲ. ಅದರಿಂದ ಇಂಥ ಪುಣ್ಯ ಕೆಲಸ ಮಾಡ್ತಾ ಬಂದಿರತಕ್ಕಂಥ ರಮೇಶ್ ಅಣ್ಣವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂದಿನ ಪೀಳಿಗೆಗೆ ಯಾವ ಥರ ಇದ್ದರೂ ಯುವ ಪೀಳಿಗೆಗೂ ಅವ್ರ ಮಾರ್ಗದರ್ಶಕರಾಗಿ ಇದೇ ರೀತಿ ಶಿವಕುಮಾರ ಸ್ವಾಮಿಗಳ ಅಂತ ಮಹಾನುಭಾವರು ಮತ್ತೆ ಇನ್ನೊಬ್ರು ಯಾರನ್ನ ಎಚ್ಚೆತ್ತುಕೊಂಡು ಅದೇ ರೀತಿ ಅವ್ರು ನಮ್ಮ ಕೈಯಲ್ಲಾಗಿದ ತಕ್ಷಣ ಎಲ್ಲರೂ ಅವ್ರಿಗೊಂದು ನಾವು ಕೈ ಜೋಡಿಸಿದ್ರೆ ಇದೇ ಯುವ ಪೀಳಿಗೆಗೂ ಸಹಾಯ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ಅವರು ತೋರಿಸ್ತಂಥ ಮಾರ್ಗದರ್ಶನ ಯುವ ಪೀಳಿಗೆನೂ ಮುಂದೆ ಈ ರೀತಿ ಎಲ್ಲ ನಡ್ಸ್ಕೊಂಡು ಹೋಗ್ಲಿ, ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ಹಸಿದವರಿಗೆ ಊಟ ಬಡಿಸ್ತೀವಿ ನೋಡು, ಅದಕ್ಕಿಂತ ಇನ್ನೊಂದು ಬೇರೆ ಶ್ರೇಷ್ಠ ದಾನ ಇರಲ್ಲ ಅಂತಲೇ ಹೇಳ್ತೀವಿ. ಯಾಕೆ ಅಂತೇಳಂದರೆ ಇವಾಗ ನೋಡು, ಎಲ್ಲರೂ ಇಲ್ಲಿ ಅನ್ನ ಬರ್ತಾ ಇದೆ ತರ್ತಾ ಇದ್ದಾರೆ, ನಾವು ತಿನ್ನಬೇಕು. ಯಾಕೆ ಅಂದರೆ ಅನ್ನ ಇದ್ದರೆ ಬದುಕೋದಕ್ಕಾಗಲ್ಲ, ಏನಿಲ್ಲದ್ರೆ ಇದ್ರೆ ಬದುಕ್ಬೋದು, ಅನ್ನ ಇಲ್ಲದ್ರೆ ಬದುಕೋಕ್ಕಾಗಲ್ಲ. ಅದರಿಂದ ಇಂಥ ಮಾರ್ಗದರ್ಶನ ಶಿವಕುಮಾರ ಸ್ವಾಮಿ ಮಾರ್ಗದರ್ಶನದಲ್ಲಿ ಯುವ ಪೀಳಿಗೆ ಎಚ್ಚೆತ್ಕೊಂಡು ಇದೇ ರೀತಿ ಅವ್ರ ಕಾರ್ಯ ಮುಂದುವರಿಸ್ಕೊಂಡು ಹೋಗಲಿ, ಹುಡುಗರಿಗೆ ಬುದ್ಧಿ ಕೊಡಲಿ ಯುವ ಪೀಳಿಗೆಗೆ ಅಂತೇಳ ಭಗವಂತನಲ್ಲಿ ಪ್ರಶ್ಕೊಳ್ತೀವಿ.